ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿದ್ದೀನಿ ಮಿನಿ ಬಾಲಾಜಿ ಟೆಂಪಲ್ನಲ್ಲಿ. ಇದೇ ಒಂದು ಚಾನಲ್ನಲ್ಲಿ ತಿರುಮಲ ವಿಡಿಯೋ ಹಾಕಿದ್ದೆ ಅನ್ಬೋದು, ತಿರುಪತಿದು. ಸೊ ಅದೇ ರೀತಿಯೇ ಇವಾಗ ನೆಕ್ಸ್ಟ್ ವಿಡಿಯೋ ಬಂದಿರೋದು ನಮ್ಮ ಚಾನಲಲ್ಲಿ ಸಿರ್ಸಿ ಮಾರಿಕಾಂಬಾ ಜಾತ್ರೆದು ಹಾಕಿದೆ. ಅದ್ರ ನೆಕ್ಸ್ಟ್ ಆಗ್ತಾ ಇರೋದೇ ಮಿನಿ ಬಾಲಾಜಿ ಟೆಂಪಲ್. ಇವಾಗ ನಾನಿದ್ದೀನಿ ಮಿನಿ ಬಾಲಾಜಿ ಟೆಂಪಲ್. ಇಲ್ಲೇನು ಇವಾಗ ನಿಮಗೆ ಕಾಣ್ತಾ ಇದೆ ಅಲ್ವಾ, ನಾನು ತೋರಿಸ್ತಾ ಇದ್ದೀನಿ. ಇಲ್ಲೇ ಇವಾಗ ನಾವು ಗಾಡಿ ಪಾರ್ಕ್ ಮಾಡಿ ಬಂದಿದ್ವಿ, ಎಲ್ಲ ನಮ್ಮ ಒಂದು ಫ್ಯಾಮಿಲಿ ಬಂದಿತ್ತು. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇದ್ದೀರಾ, ನಾನು ಮಿನಿ ಬಾಲಾಜಿ ಟೆಂಪಲ್ ಹತ್ರ ಬಂದಿದ್ದೀನಿ ಅನ್ಬೋದು. ನಮ್ಮ ಫ್ಯಾಮಿಲಿ ತೋರಿಸ್ತೀನಿ ಅಂದಿದ್ದೀನಿ, ನೋಡ್ಬೋದು. ಎಲ್ಲರೂ ಕೂಡ ಎಲ್ಲ ನಿಂತಿದ್ದಾರೆ ಅನ್ಬೋದು. ಇವಾಗ ಒಳಗಡೆ ಹೋಗ್ತೀನಿ. ಒಳಗಡೆ ಹೋಗಿ ಕ್ಯಾಮ್ರಾ ಅಲೌ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿ ಬಗ್ಗೆ ನಿಮಗೆಲ್ಲ ಒಂದು ಪ್ರತಿಯೊಂದು ಸ್ಟೆಪ್ನ ನಿಮಗೆ ತಿಳಿಸ್ಕೊಡ್ತೀನಿ. ಏನೆಲ್ಲ ಮಾಡಬೇಕು, ನೀವು ಏನಾದರೂ ನೈಟ್ ಬಂದರೆ ಎಲ್ಲಿ ಸ್ಟೇ ಮಾಡಬೇಕು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಒಂದು ಲಗೇಜ್ ಮತ್ತು ನಿಮ್ಮ ಒಂದು ಮೊಬೈಲ್ನ ಲಾಕರ್ನಲ್ಲಿ ಇಡಬೇಕಾಗುತ್ತೆ. ಹೊರಗಡೆನೇ ಲಾಕರ್ ಇರುತ್ತೆ ನಿಮಗೆ ದೇವಸ್ಥಾನದ ಹೊರಗಡೆ. ನೋಡ್ತಾ ಇರ್ಬೋದು, ಮೇಲ್ಗಡೆ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮದು ಓನ್ ವೆಹಿಕಲ್ ಇದ್ದರೆ ನೀವು ಅದರಲ್ಲೂ ಕೂಡ ಇಡ್ಬೋದು. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಲಾಕರ್ನಲ್ಲಿ ಇಡಬೇಕು ಅಂತ ಏನಿಲ್ಲ. ಅದೇ ರೀತಿ ನೀವೇನಾದರೂ ಕ್ಯಾಶ್ ಡ್ರಾ ಮಾಡಬೇಕು ಅಂದರೆ ಯೆಸ್ ಬ್ಯಾಂಕ್ ATM ಕೂಡ ಇದೆ ಅನ್ಬೋದು ನಿಮಗೆ. ಮೇಲ್ಗಡೆ ಇವಾಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಚಾರ್ಟ್ನ ತೋರಿಸ್ತಾ ಇದ್ದೀನಿ. ಪೂಜೆ ಟೈಮಿಂಗಿಗೆ ದರ್ಶನ ಕ್ಲೋಸ್ ಇರುತ್ತೆ. ನೀವು ಯಾವ ಟೈಮಿಗೆ ಬರ್ತಾ ಇದ್ದೀರಾ ಅಂದರೆ ನೀವು ಬರಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಇದನ್ನು ಒಂದು ಸ್ಕ್ರೀನ್ಶಾಟ್ನ ಹೊಡ್ಕೊಳ್ಳಿ, ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಶ್ರೀನಿವಾಸ ಶ್ರೀ ವೆಂಕಟೇಶ. ಬಾಲಾಜಿ ದರ್ಶನ ಮಾಡೋಕ್ಕಿಂತ ಮುಂಚೆ ಇವಾಗ ನೀವು ಮೇಲ್ಗಡೆ ನೋಡ್ತಾ ಇದ್ದೀರಲ್ವ, ಇಲ್ಲಿ ವರಹಸ್ವಾಮಿ ದೇವಸ್ಥಾನ ಇದೆ. ಮೊದಲೇದಾಗಿ ಇಲ್ಲಿ ನೀವು ದರ್ಶನ ಮಾಡಬೇಕಾಗುತ್ತೆ, ನಂತರ ಬಾಲಾಜಿ ದರ್ಶನ ಮಾಡಬೇಕಾಗುತ್ತೆ. ದೇವ್ರ ದರ್ಶನಕ್ಕೆ ಹೋಗಬೇಕು ಅಂದರೆ ಇಲ್ಲಿ ಇವಾಗ ನಾನು ನಿಮಗೆ ಮೇಲ್ಗಡೆ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿಂದ ಹೋಗಬೇಕಾಗುತ್ತೆ. ಸೆಕ್ಯೂರಿಟಿ ಇದ್ರಲ್ವ, ಅಲ್ಲಿಂದ ಒಳಗಡೆ ಹೋಗಬೇಕಾಗುತ್ತೆ. ಚೆಕ್ ಕೂಡ ಮಾಡ್ತಾರೆ ಅನ್ಬೋದು, ಮೊಬೈಲ್ ಆಗಲಿ ಬ್ಯಾಗ್ ಆಗಲಿ. ಹಾಗಾಗಿ ನೀವು ಎರಡೂ ಕೂಡ ಲಾಕರ್ನಲ್ಲಿ ಇಡಬೇಕಾಗುತ್ತೆ. ನಾನೇನು ಮಾಡಿದ್ದೆ ಅಂದರೆ ಎಲ್ಲರೂ ಕಳಿಸಿದ್ದೆ, ನಾನು ಒಬ್ಬನೇ ಇಲ್ಲಿ ಕೂತ್ಕೊಂಡಿದ್ದೆ ಅನ್ಬೋದು, ಬ್ಯಾಗ್ ಮತ್ತು ಮೊಬೈಲ್ನ ಇಟ್ಕೊಂಡು. ಒಂದು ವೇಳೆ ನೀವು ಕೂಡ ಏನಾದರೂ ಫ್ಯಾಮಿಲಿ ಬಂದಿದ್ದರೆ ನೀವು ಕೂಡ ನನ್ನ ಥರನೇ ಮಾಡ್ಬೋದು. ಇಲ್ಲ ಲಾಕರ್ನಲ್ಲಿ ಇಡ್ತೀನಿ ಅಂದರೆ ಲಾಕರ್ನಲ್ಲಿ ಇಡಿ, ಇಲ್ಲ ನಿಮ್ದು ಏನಾದರೂ ಓನ್ ಗಾಡಿ ಇದ್ದರೆ ನೀವು ಆ ಗಾಡೀಲಿ ಕೂಡ ಇಡ್ಬೋದು. ಓಕೆ, ನೆಕ್ಸ್ಟ್ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ದೇವ್ರ ದರ್ಶನಕ್ಕೆ ಹೋಗಬೇಕು ಅಂದರೆ ಯಾವ ಥರ ಹೋಗ್ತಾರೆ ಅಂತ. ಇಲ್ಲಿ ನೋಡ್ಬೋದು, ಇವಾಗ ಒಳಗಡೆ ಹೋಗ್ತಾರಲ್ವ, ಈಗ ನೋಡ್ತಾ ಇರ್ಬೋದು, ಇದು ಟೆಂಪಲ್ ಫುಲ್ ರೌಂಡ್ ಹೊಡಿತಾರೆ. ರೌಂಡ್ ಹೊಡೆದು ಎಲ್ಲಿಗೆ ಬರ್ತಾರೆ ಅಂದರೆ ಇವಾಗ ನೀವು ಈ ಕಡೆ ಸೈಡ್ ನೋಡ್ತಾ ಇರ್ಬೋದು, ನಾನು ಕೈ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿಗೆ ಬರ್ತಾರೆ. ಅಂದರೆ ಇದು ಫ್ರಂಟು. ಓಕೆ, ಇವಾಗ ನೋಡ್ಬೋದು, ಇದು ಫ್ರಂಟ್ ಸೈಡ್ನಿಂದ ಅವ್ರು ಒಳಗಡೆ ಹೋಗ್ತಾ ಇದ್ದಾರೆ. ಒಂದು ಇಮೇಜ್ನ ತೋರಿಸ್ತಾ ಇದ್ದೀನಿ ನೋಡಿ. ಈ ಇಮೇಜ್ನಲ್ಲಿ ನಿಮ್ಗೆ ಗೊತ್ತಾಗ್ಬೋದು, ಒಂದು ರೌಂಡ್ ಹೊಡೆದು ಮತ್ತೆ ನಾವು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಕ್ಯಾಮ್ರಾ ಅಲಾವಿಲ್ಲ, ಸೊ ಹಾಗಾಗಿ ನಾನು ನಿಮಗೆ ಹೊರಗಡೆಯಿಂದನೇ ತೋರಿಸ್ತೀನಿ. ಒಂದು ವೇಳೆ ನೀವೇನಾದರೂ ಈ ಒಂದು ಮಿನಿ ಬಾಲಾಜಿ ಟೆಂಪಲ್ಗೆ ಬರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ನಾನು ಬೆಳಗಾವಿ ಕಡೆಯಿಂದ ಬಂದಿರೋದು. ಪುನಃ ಇಲ್ಲಿಂದ 56 ಕಿಲೋಮೀಟರ್ ಇದೆ. ಮಿನಿ ಬಾಲಾಜಿ ಟೆಂಪಲ್ಗೆ ಬರಬೇಕು ಅಂದರೆ ನೀವು ನಾರಾಯಣಪುರ ಅನ್ನೋ ಒಂದು ಊರಿಗೆ ಬರಬೇಕಾಗುತ್ತೆ. ಅದೇ ರೀತಿಯೇ ಇಲ್ಲಿಯ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ, ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಹಿತಿನ. ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು, ನಮ್ಮ ಫ್ಯಾಮಿಲಿ ಎಲ್ಲರೂ ದರ್ಶನ ಮಾಡಿಕೊಂಡು ಏನೋ ಪ್ರಸಾದ ಕೂಡ ಕೊಟ್ಟಿದ್ದಾರೆ ಅನ್ಬೋದು. ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ನೋಡ್ಬೋದು. ಈ ಒಂದು ಪ್ರಸಾದ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಈ ಒಂದು ಪ್ರಸಾದನ ಇಲ್ಲಿ ಕೊಟ್ಟಿದ್ದಾರೆ ಅನ್ಬೋದು. ನಮಗೂ ಕೂಡ ತಗೊಂಡ್ಬಂದಿದ್ದಾರೆ ಅನ್ಬೋದು. ಎಲ್ಲರೂ ಕೂಡ ಬಂದಿದ್ದಾರೆ. ನಾನು ಕೂಡ ದರ್ಶನಕ್ಕೆ ಹೋಗಿ ಬರ್ತೀನಿ. ಬಂದಮೇಲೆ ನಿಮಗೆ ಈ ಒಂದು ದೇವಸ್ಥಾನದ ಮಾಹಿತಿನ ತಿಳಿಸ್ಕೊಡ್ತೀನಿ. ಇವಾಗ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಬಂದು ಒಳಗಡೆ ಯಾವ ಥರ ಇದೆ ಪ್ರತಿಯೊಂದನ್ನು ಕೂಡ ನಾನು ಹೊರಗಡೆ ಬಂದು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಬರೋರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ತಾನೇ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ಬಂದೆ, ತುಂಬಾ ಚೆನ್ನಾಗಿದೆ ಒಳಗಡೆ ಕೂಡ. ಅದೇ ರೀತಿಯೇ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿನೂ ಕೂಡ ತಿಳ್ಕೊಂಡು ಬಂದಿದ್ದೀನಿ. ಒಳಗಡೆ ಹೋದಾಗ ಈ ದೇವಸ್ಥಾನ ಕಟ್ಟಿರೋದು ಬಂದು 1996ರಲ್ಲಿ ಶುರು ಮಾಡಿದ್ದಾರೆ ಈ ದೇವಸ್ಥಾನ ಕಟ್ಟೋಕ್ಕೆ. ನಂತರ 2003ರಲ್ಲಿ ಕಂಪ್ಲೀಟ್ ಆಗಿದೆ ಅಂತೆ. ಅಂದರೆ 7 ವರ್ಷ ಟೈಮ್ ಹಿಡಿದಿದೆ. ಅದೇ ರೀತಿ ಎಷ್ಟು ಖರ್ಚಾಗಿದೆ ಅಂದರೆ 27 ಕೋಟಿ ಖರ್ಚಾಗಿದೆ ಅಂತೆ ಈ ದೇವಸ್ಥಾನ ಕಟ್ಟೋಕ್ಕೆ. ಅದೇ ರೀತಿ ಈ ದೇವಸ್ಥಾನಕ್ಕೆ ತುಂಬ ಮಹಾರಾಷ್ಟ್ರದವರೇ ಬರ್ತಾರಂತೆ. ಯಾಕಂದರೆ ತಿರುಪತಿಗೆ ಹೋಗೋಕ್ಕಾಗಲ್ಲ ಅಲ್ವಾ, ಅವರೆಲ್ಲ ಏನು ಮಾಡ್ತಾರಂತೆ, ಮಹಾರಾಷ್ಟ್ರದವರು ಇದೇ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಅಂದರೆ ಇದು ಒಂದು ಮಿನಿ ಬಾಲಾಜಿ ಅನ್ಬೋದು, ಬಾಲಾಜಿ ಮಂದಿರ ಅಂತಲೂ ಕೂಡ ಕರೀತಾರೆ ಅನ್ಬೋದು. ತಿರುಪತಿಗೆ ಯಾರೆಲ್ಲ ಹೋಗೋಕ್ಕಾಗಲ್ಲ ಅವರೆಲ್ಲ ಇಲ್ಲಿಗೆ ಬರ್ತಾರಂತೆ. ಅದೇ ರೀತಿಯೇ ಈ ಒಂದು ದೇವಸ್ಥಾನಕ್ಕೆ ಅರ್ಚಕರು ಕೂಡ ತಿರುಪತಿಯಿಂದನೇ ಬಂದಿದ್ದಾರೆ, ಆಂಧ್ರ ಪ್ರದೇಶದವರೇ ಅರ್ಚಕರು ಬಂದಿದ್ದಾರೆ ಅಂತೆ. ಈ ದೇವಸ್ಥಾನದ ಹೊರಗಡೆ ಬಂದರೆ ಕೇವಲ ನಿಮಗೆ ಒಂದೇ ಹೋಟೆಲ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಪಕ್ಕದಲ್ಲೇ ನಿಮಗೆ ಇರುತ್ತೆ ದೇವಸ್ಥಾನದ ಹಿಂದೆ ಬ್ಯಾಕ್ ಸೈಡು. ಇವಾಗ ನೀವೇನು ಗಾಡಿ ಪಾರ್ಕಿಂಗ್ ಮಾಡಿರ್ತಿರಲ್ಲ ಆ ಕಡೆಯಿಂದ ಬಂದರೆ ನಿಮಗೆ ಸಿಗುತ್ತೆ. ಇಲ್ಲಿ ನಿಮಗೆ ನಾಷ್ಟ ಕೂಡ ಮಾಡ್ಬೋದು, ಊಟ ಕೂಡ ಸಿಗುತ್ತೆ. ಅದೇ ರೀತಿಯೇ ಇವಾಗ ನಾವು ಹೋಗ್ತಾ ಇರೋದು ಗಾಡಿ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿ ಹೋಗ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಥರನೇ ನೈಟ್ ಏನಾದರೂ ಬಂದಿದ್ದರೆ ನಿಮಗೆ ಇಲ್ಲಿ ರೂಮ್ ಕೂಡ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅಂದರೆ ಟೆಂಪಲ್ ಒಳಗಡೆ ಬಿಡೋದಿಲ್ಲ ನಿಮಗೆ, ಅಲ್ಲೇ ಒಂದು ದ್ವಾರ ಬಾಗಿಲಿದೆ, ಅಲ್ಲೇ ನಿಮಗೆ ಏನಾಗುತ್ತೆ ಅಂದರೆ ಹೋಟೆಲ್ಸ್ ಎಲ್ಲ ಇದೆ.
ಅಲ್ಲೇ ನಿಮಗೆ ರೂಮ್ ಕೂಡ ಸಿಗುತ್ತೆ. ಹಾಲ್ಗಾದರೆ ನಿಮಗೆ 1,000ದಿಂದ 2,000 ರೂಪಾಯಿ ತೊಗೊಳ್ತಾರೆ. ರೂಮ್ಗಾದರೆ ನಿಮಗೆ ಕೇವಲ 500 ರೂಪಾಯಿಂದ 600 ರೂಪಾಯಿ ಒಳಗೆ ಸಿಗುತ್ತೆ. ನಾವು ಕೂಡ ಇದೇ ರೂಮ್ ಹಿಡಿದಿರೋದು. ನಾನು ಫೋಟೋ ಹೊಡ್ಕೊಂಡಿದ್ದೀನಿ, ನಿಮ್ಮ ಮೇಲ್ಗಡೆ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಇವಾಗ ಏನು ನೀವು ಮೇಲ್ಗಡೆ ನೋಡ್ತಾ ಇದ್ರಲ್ಲ, ಈ ಒಂದು ಟಿ ಟಿ ಗಾಡಿ ಮಾಡ್ಕೊಂಡು ಹೋಗಿರೋದು ನಾವು ಬೆಳಗಾವಿಯಿಂದ ಹೋಗಿರೋದು. ಕೇವಲ ಮಿನಿ ಬಾಲಾಜಿ ಅಂತಲ್ಲ, ತುಂಬಾ ಟೆಂಪಲ್ಗೆ ಹೋಗಿದ್ವಿ, ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಹೋಗಿರೋದು ನರಸಂಬೋಡಿಯಿಂದ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋದ್ವಿ. ಕೊಲ್ಲಾಪುರ ಮಹಾಲಕ್ಷ್ಮಿಯಿಂದ ಪುನಃ ಮಿನಿ ಬಾಲಾಜಿ ಮಂದಿರಕ್ಕೆ ಬಂದಿರೋದು. ನೈಟ್ ಇಲ್ಲೇ ಸ್ಟೇ ಮಾಡಿಕೊಂಡು ಮಾರ್ನಿಂಗ್ ದರ್ಶನ ಮಾಡಿಕೊಂಡು ಜೇಜೂರಿ ಮೈಲಾರಿಗೆ ಹೋಗಿರೋದು. ಪುನಃ ಮಿನಿ ಬಾಲಾಜಿಯಿಂದ 24 ಕಿಲೋಮೀಟರ್ ಆಗುತ್ತೆ ಅನ್ಬೋದು ಜೇಜೂರಿ ಮೈಲಾರು, ಅಲ್ಲಿಗೂ ಕೂಡ ಹೋದ್ವಿ ನಾವು. ಅಲ್ಲಿಗೆ ನೀವೇನಾದರೂ ಹೋಗ್ತೀನಿ ಅಂದರೆ ಅಲ್ಲಿ ನಿಮಗೆ 500 ಸ್ಟೆಪ್ಸ್ ಇದೆ, ಮೇಲ್ಗಡೆ ಹೋಗಬೇಕಾಗುತ್ತೆ, ಗುಡ್ಡದ ಮೇಲೆ ದೇವರಿರೋದು. ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ನಾಸಿಕ್ ತ್ರಯಂಬಕೇಶ್ವರಕ್ಕೆ ಹೋಗ್ಬೋದು. ನಾವು ಕೂಡ ನಾಸಿಕ್ ತ್ರಯಂಬಕೇಶ್ವರಕ್ಕೆ ಹೋಗಿರೋದು. ನಂತರ ನೆಕ್ಸ್ಟ್ ನಾವು ಬಂದಿರೋದು ಶಿರ್ಡಿನಲ್ಲಿ ನೈಟ್ ಸ್ಟೇ ಮಾಡಿಕೊಂಡು ಮಾರ್ನಿಂಗ್ ಬೇಗ ಎದ್ದು ದರ್ಶನ ಮಾಡಿಕೊಂಡು ಶನಿ ಸಿಗ್ನಾಪುರಕ್ಕೆ ಹೋದ್ವಿ. ಶನಿ ಸಿಗ್ನಾಪುರಕ್ಕೆ ಹೋಗಿ ನೆಕ್ಸ್ಟ್ ನಾವು ಹೋಗಿರೋದು ಪಂಡ್ರಾಪುರ್, ನಂತರ ಬೆಳಗಾವಿಗೆ ರಿಟರ್ನ್ ಬಂದ್ವಿ. ಇಷ್ಟೆಲ್ಲ ಟೆಂಪಲ್ಗೆ ಹೋದ್ರು ಬಾಲಾಜಿ ಮಂದಿರದೇ ಯಾಕೆ ವಿಡಿಯೋ ಮಾಡಿದ್ದೀನಿ ಅಂದರೆ ಕನ್ನಡದಲ್ಲಿ ಯಾರೂ ಕೂಡ ಜಾಸ್ತಿ ವಿಡಿಯೋ ಮಾಡಿಲ್ಲ ಅನ್ಬೋದು. ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ತಿಳಿಸ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಮರಿದೇ ವಿಡಿಯೋಗೆ ಲೈಕ್ ಮಾಡಿ. ಅದೇ ರೀತಿಯೇ ನೀವೇನಾದರೂ ಈ ಒಂದು ಟೆಂಪಲ್ಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಒಂದು ವೇಳೆ ಬಂದಿದ್ದರೆ ಮರಿದೇ ವಿಡಿಯೋಗೆ ಕಮೆಂಟ್ ಮಾಡಿ. ಅದೇ ರೀತಿ ನೀವೇನಾದರೂ ಫಸ್ಟ್ ಟೈಮ್ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಮರಿದೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಸಿಗಬೇಕು ಅಂದರೆ ಮರಿದೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.